ಕಂಪ್ಲಿ ಪೊಲೀಸ್ ಠಾಣೆ ವತಿಯಿಂದ ಹೆಲ್ಮೆಟ್ ಬಗ್ಗೆ ಜಾಗೃತಿ ಜಾಥಾ. ಸಿಪಿಐ ವಾಸುಕುಮಾರ್ ನೇತೃತ್ವದಲ್ಲಿ ನಡೆದ ಸಂಚಾರಿ ನಿಯಮಗಳ ಜಾಗೃತಿ ಜಾಥಾ. ಪ್ರತಿಯೊಬ್ಬರೂ ಹೆಲ್ಮೆಟ್ನೊಂದಿಗೆ ವಾಹನ ಚಲಾಯಿಸಿ. ಡಿವೈಎಸ್ಪಿ ಪ್ರಸಾದ್ ಗೋಖಲೆ. ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಹಾಗೂ ಸೀಟ್ ಬೆಲ್ಟ್ ಧರಿಸಬೇಕು ಅಂತ ಪೊಲೀಸ್ ಇಲಾಖೆ ಆರಂಭಿಸಿದ ಅಪರಾಧ ತಡೆ ಮಾಸಾಚರಣೆ ಅಂಗವಾಗಿ ಕಂಪ್ಲಿ ಪೊಲೀಸ್ ಠಾಣೆಯ ಪಿಐ ವಾಸುಕುಮಾರ್ ನೇತೃತ್ವದಲ್ಲಿ ಇಂದು ಹೆಲ್ಮೆಟ್ ಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಂಪ್ಲಿ ಪೊಲೀಸ್ ಪಡೆಯಿಂದ ನಗರದ ವಿವಿಧ ರಸ್ತೆಯಲ್ಲಿ ಜಾಥಾ ತಂಡ ಶಿಸ್ತುಬದ್ಧವಾಗಿ ಬೈಕ್ನಲ್ಲಿ ಹೆಲ್ಮೆಟ್ ಧರಿಸಿ ಜನರಲ್ಲಿ ಜಾಗೃತಿ ಮೂಡಿಸಿ ಗಮನ ಸೆಳೆಯಿತು. ನಂತರ ಸಿದ್ದಿ ಟಿವಿಯೊಂದಿಗೆ ಮಾತನಾಡಿದ ಡಿವೈಎಸ್ಪಿ ಪ್ರಸಾದ್ ಗೋಖಲೆ, ವಾಹನ ಸವಾರರು ರಸ್ತೆ ನಿಯಮ ಕಡ್ಡಾಯವಾಗಿ ಪಾಲನೆ ಮಾಡಬೇಕು. ನಿಮ್ಮ ಜೀವವನ್ನ ನೀವೇ ರಕ್ಷಣೆ ಮಾಡಿಕೊಳ್ಳಬೇಕು. ಹೆಲ್ಮೆಟ್ ಇಲ್ಲದೆ ಹಲವು ಸಾವು ನೋವು ಸಂಭವಿಸಿದೆ. ಸೀಟ್ ಬೆಲ್ಟ್ ಧರಿಸದೆ ವಾಹನ ಚಲಾಯಿಸಿದ್ದಕ್ಕೆ ಹಲವು ಅಪಘಾತಗಳು ಜರುಗಿದೆ. ಈ ಬಗ್ಗೆ ಜಾಗೃತರಾಗಿ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು ಎನ್ನುವ ಸಂದೇಶ ಕೊಡಲಾಗಿದೆ. ಒಂದು ವೇಳೆ ನಿಯಮ ಪಾಲನೆ ಮಾಡದಿದ್ರೆ ದಂಡದ ಬಿಸಿಯ ಎಚ್ಚರಿಕೆ ಸಂದೇಶವನ್ನು ಕೂಡ ನೀಡಲಾಗಿದೆ. ಇನ್ನು ಈ ಜಾಗೃತಿ ಜಾಥಾ ಕಾರ್ಯಕ್ರಮದಲ್ಲಿ ಕಂಪ್ಲಿ ಪೊಲೀಸ್ ಠಾಣೆಯ ಎಲ್ಲ ಸಿಬ್ಬಂದಿಗಳು ಭಾಗಿಯಾಗಿದ್ದರು. ರಘುವೀರ್, ಸಿದ್ದಿ ಟಿವಿ, ಕಂಪ್ಲಿ. ಡಿಸೆಂಬರ್ ತಿಂಗಳಲ್ಲಿ ಅಪರಾಧ ತಡೆ ಮಾಸಾಚರಣೆಯನ್ನು ನಾವು ಪೊಲೀಸ್ ಇಲಾಖೆ ಮಾಡ್ತಾ ಇರ್ತೀವಿ. ಸಾಮಾನ್ಯವಾಗಿ ಅಪರಾಧಗಳನ್ನು ತಡೆಗಟ್ಟಲಿಕ್ಕೆ ಏನು ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋ ಕಾರಣಕ್ಕಾಗಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಈ ತಿಂಗಳು ಹಮ್ಮಿಕೊಂಡಿದ್ದೀವಿ. ಅದೇ ರೀತಿಯಾಗಿ ಈಗಿನ ಬೆಳಿಗ್ಗೆ ಸಿಪಿಐ ವಾಸುಕುಮಾರ್ ಅವರ ನೇತೃತ್ವದಲ್ಲಿ ಪೊಲೀಸ್ ಇಲಾಖೆಯವರು ಹೆಲ್ಮೆಟ್ ಅವೇರ್ನೆಸ್ ಸಂಬಂಧಪಟ್ಟಂಗೆ ಒಂದು ಪ್ರೋಗ್ರಾಮ್ ಮಾಡಿದ್ದೀವಿ. ಅಪಘಾತಗಳಲ್ಲಿ ಸಾಮಾನ್ಯವಾಗಿ ಟೂ ವೀಲರ್ಸ್ ಅಪಘಾತ ಆದಂಥ ಸಂದರ್ಭದಲ್ಲಿ ತಲೆಗೆ ಗಾಯ ಆಗಿ ಬಹಳಷ್ಟು ಜನ ಸಾಯ್ತಾ ಇದ್ದಾರೆ ಮತ್ತು ಗಾಯಗಳಾಗ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಪ್ರತಿಯೊಬ್ಬರು ಕೂಡ ಹೆಲ್ಮೆಟನ್ನು ಹಾಕ್ಕೊಂಡು ತಮ್ಮ ವಾಹನಗಳನ್ನು ಬೈಕ್ಗಳನ್ನು ನಡೆಸಬೇಕು ಅನ್ನೋ ಒಂದು ತಿಳುವಳಿಕೆಯನ್ನು ಕೊಡುವ ಸಲುವಾಗಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈಗ ಸಾರ್ವಜನಿಕರು ಪೊಲೀಸರೊಂದಿಗೆ ಸಹಕಾರ ನೀಡಿ ರಸ್ತೆ ನಿಯಮಗಳನ್ನು ಪಾಲಿಸಬೇಕು. ಹೆಲ್ಮೆಟನ್ನು ಧರಿಸಿದರೆ ಅಪಘಾತವಾದಂಥ ಸಂದರ್ಭದಲ್ಲಿ ತಲೆಗೆ ರಕ್ಷಣೆಯನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ಸಾವು ನೋವುಗಳನ್ನು ಕಮ್ಮಿ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಮಾಧ್ಯಮದವರು ಕೂಡ ತಾವು ಸಹಿತ ಹೆಚ್ಚಿನ ಅವೇರ್ನೆಸ್ಸನ್ನು ನಮ್ಮ ಮಾಧ್ಯಮದ ಮೂಲಕವಾಗಿ ನೀಡಿದರೆ ಸಾರ್ವಜನಿಕರಿಗೆ ಹೆಚ್ಚಿನ ಅನುಕೂಲ ಆಗ್ತದೆ ನಮ್ಮ ಒಂದು ಆಶಯ ಆಗಿದೆ. ಸರ್, ಇದು ಬಳ್ಳಾರಿ ರಾಯಚೂರು ಭಾಗದಲ್ಲಿ ಬಿಸಿಲು ಜಾಸ್ತಿ ಇರುತ್ತೆ, ಹೆಲ್ಮೆಟ್ ಕಡ್ಡಾಯವಾಗಿ ಧರಿಸ್ಬೇಕು ಸರ್. ಈಗ ಅಪಘಾತಗಳಿಗೆ ಬಿಸಿಲು ಚಳಿ ಗಾಳಿ ಸಂಬಂಧ ಬರೋದೇ ಇಲ್ಲ. ಅಪಘಾತ ಆಯಿತು ಅಂತ ಹೇಳ್ಕೊಂಡು ಫಸ್ಟ್ ಬೈಕ್ ಏನಿದ್ದಾವೆ ಹೆಡ್ ಇಂಜುರಿ ಆಗುತ್ತೆ. ಹೆಡ್ ಇಂಜುರಿ ಆದ ಕೂಡಲೇ ಬದುಕೋ ಚಾನ್ಸಸ್ಸು ಭಾಳಷ್ಟು ಕಮ್ಮಿ ಆಗುತ್ತೆ. ಸೊ ಹೀಗಾಗಿ ನಾವು ಬಿಸಿಲು ಜಾಸ್ತಿ ಇದೆ ಅಂತ ಹಾಕ್ಕೊಂಡೇ ಬಿಟ್ಟರೆ ಸಾವು ನೋವುಗಳು ನೀವು ಟೋಟಲ್ ಡಾಟಾ ತೊಗೊಂಡ್ಬಿಟ್ರೆ ಟೋಟಲ್ ಡಾಟಾದಲ್ಲಿ ಟೂ ವೀಲರ್ಸ್ ಡೆತ್ಗಳು ಜಾಸ್ತಿ ಆಗ್ತದೆ. ಫೋರ್ ವೀಲರ್ಗಿಂತ ಟೂ ವೀಲರ್ ಜನ ಜಾಸ್ತಿ ಸಾಯ್ತಾ ಇದ್ದಾರೆ. ಹೆಲ್ಮೆಟನ್ನು ಹಾಕ್ಕೊಂಡ್ರೆ ಅವ್ರ ಜೀವಕ್ಕೆ ಒಳ್ಳೆಯದು, ಹಾಕೋಬೇಕು. ಸರ್, ರೂಲ್ಸ್ ಫಾಲೋ ಮಾಡಿಲ್ಲ ಅಂದರೆ ಯಾವ ರೀತಿ ಕ್ರಮ ತೊಗೊತೀರಿ ಸರ್? ಈಗ ಮೋಟರ್ ವೆಹಿಕಲ್ ಆ್ಯಕ್ಟ್ ಪ್ರಕಾರ ಕೆಲವು ಆ್ಯಕ್ಟ್ ಪ್ರಕಾರ ನಾವು ನೋಟಿಸ್ ಕೊಡ್ತೀವಿ ಮತ್ತು ಕೆಲವು ಸ್ಪಾಟ್ ಫೈನ್ಗಳನ್ನು ಹಾಕ್ತೀವಿ. ಹಾಕಿ ಸ್ಥಳದಲ್ಲಿ ನಾವು ದಂಡವನ್ನು ವಸೂಲು ಮಾಡ್ತೀವಿ. ಕೆಲವೊಂದು ನ್ಯಾಯಾಲಯಕ್ಕೆ ಕಳಿಸಿ ನ್ಯಾಯಾಲಯದ ಮೂಲಕವಾಗಿ ದಂಡ ವಸೂಲು ಮಾಡಿ ಕ್ರಮಗಳನ್ನು ಕೈಗೊಳ್ತೀವಿ. ಕರ್ನಾಟಕದ ಎಲ್ಲ ಕಡೆಯೂ ಅದು ಜಾರಿಯಲ್ಲಿ ಇರುತ್ತೆ. ಸೊ ಹೀಗಾಗಿ ಅದರ ಬಗ್ಗೆ ನಾವು ಏನು ಕಮೆಂಟ್ ಮಾಡಲಿಕ್ಕಾಗುತ್ತೆ. ಕಾನೂನನ್ನು ಎಲ್ಲರೂ ಪಾಲಿಸಲೇಬೇಕಾಗುತ್ತೆ. ಸರ್, ಇತ್ತೀಚಿನ ದಿನಗಳಲ್ಲಿ ಸೈಬರ್ ಕ್ರೈಮ್ ಅಪರಾಧಗಳು ಜಾಸ್ತಿ ಆಗ್ತಿದ್ವು ಸರ್. ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ಮೊಬೈಲ್ಗಳನ್ನು ಎಲ್ಲರೂ ಬಳಸ್ತಾ ಇರೋದ್ರಿಂದ ಮೋಸ ಮಾಡೋರು ಕೂಡ ಜಾಸ್ತಿ ಆಗಿದ್ದಾರೆ. ಆಮೇಲೆ ಅದಕ್ಕೆ ಸಂಬಂಧಪಟ್ಟಂಗೆ ತಿಳುವಳಿಕೆಯನ್ನು ಶಾಲೆ ಕಾಲೇಜಿಗೆ ಹೋಗಿ ತಿಳುವಳಿಕೆ ನೀಡ್ತಾ ಇದ್ದೀವಿ ಮತ್ತು ಸರ್ಕಾರವೂ ಕೂಡ ಮಾಧ್ಯಮಗಳ ಮೂಲಕವಾಗಿ ತಿಳುವಳಿಕೆಯನ್ನು ನೀಡ್ತಾ ಇದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಮೊಬೈಲನ್ನು ಬಳಸುವಾಗ ಅಪರಿಚಿತವಾದ ಆ್ಯಪ್ಗಳನ್ನು ಮತ್ತು ಬೇರೆ ಬೇರೆ ಸಂದೇಶಗಳನ್ನು ನಮ್ಮ ಮೊಬೈಲ್ನಲ್ಲಿ ಡೌನ್ಲೋಡ್ ಮಾಡಬಾರ್ದು ಮತ್ತು ಮೋಸ ಹೋಗಬಾರ್ದು. ಹಂಗೆ ಏನಾದರೂ ಸಂಶಯ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಗೆ ಬಂದು ನಮಗೆ ಹೇಳಿದರೆ ನಾವು ಕೂಡಲೇ ಕ್ರಮ ಕೈಗೊಳ್ತೀವಿ. ಮತ್ತು 1930 ಅಂತ ಒಂದು ನಂಬರ್ ಇದೆ. 1930 ನಂಬರ್ಗೆ ಇಮಿಡಿಯೇಟ್ ಫೋನ್ ಮಾಡಿ ನಿಮಗೇನಾದರೂ ಮೋಸ ಆದರೆ ಫೋನ್ ಮಾಡಿ ಹೇಳಿದರೆ ನೀವು ಹೋದಂಥ ಹಣವನ್ನು ಇಮಿಡಿಯೇಟಾಗಿ ಬ್ಲಾಕ್ ಮಾಡ್ತಾರೆ. ಅದನ್ನು 1930 ನಂಬರನ್ನು ಹೆಚ್ಚಿಗೆ ನೀವು ಪ್ರಚಾರವನ್ನು ಮಾಡಿದರೆ ಒಳ್ಳೆಯದಾಗುತ್ತೆ.